ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಫ್ರೆಂಡ್ಸ್, ನಿಮ್ಗೆ ರೌಡಿ ಬಾಂಬ್ ನಾಗ ಯಾರು ಅಂತ ಗೊತ್ತಾ? ಆಕ್ಚುಲಿ ಇವ್ರನ್ನ ರೌಡಿ ಬಾಂಬ್ ನಾಗ ಅಂತ ಕರಿಬಾರ್ದಂತೆ. ಇದಕ್ಕೆ ಈ ಕರಿಬಾರ್ದು ಅಂತ ಇವರು ಹೈಕೋರ್ಟ್ಗೂ ಕೂಡ ಅರ್ಜಿ ಸಲ್ಲಿಸಿದ್ದಾರೆ. ಎನಿವೇಸ್, ರೌಡಿ ಬಾಂಬ್ ನಾಗ ಸಾರಿ ವಿ ನಾಗರಾಜ್ ಅಲಿಯಾಸ್ ರೌಡಿ ಬಾಂಬ್ ನಾಗನ ಒಂದು ಸ್ಮಾಲ್ ಇಂಟ್ರೊಡಕ್ಷನ್, ಹಾಗೆ ಅವರ ಮನೆ ಮೇಲೆ ಆಗಿರೋ ದಾಳಿ ಬಗ್ಗೆನೂ ಹೇಳ್ತೀನಿ ಕೇಳಿ. 100 ಕೋಟಿ ಹಣ, 3 ಮಚ್ಚು, 2 ಡ್ಯಾಗರ್ ಪತ್ತೆ, ವಿ ನಾಗರಾಜ್ ಪರಾರಿ. ಅಕ್ರಮ ಶಸ್ತ್ರಾಸ್ತ್ರ ಹೊಂದಿರುವ ಗುಮಾನಿನ ಮೇಲೆ ಬೆಂಗಳೂರಿನ ಶ್ರೀರಾಮ್ಪುರದಲ್ಲಿರೋ ಮಾಜಿ ಕಾರ್ಪೊರೇಟರ್ ವಿ ನಾಗರಾಜ್ ಮನೆ ಮೇಲೆ ಪೊಲೀಸರು ಶುಕ್ರವಾರ ಬೆಳಗ್ಗೆನೆ ದಾಳಿ ಮಾಡಿದ್ದಾರೆ. ಮೊದಲು ನಾಗನ ಕಚೇರಿಗೆ ನುಗ್ಗಿದ ಪೊಲೀಸರಿಗೆ 3 ಮಚ್ಚು, 2 ಡ್ಯಾಗರ್ ಹಾಗೂ ಸುಮಾರು 100 ಕೋಟಿ ರೂಪಾಯಿ ಹಳೆಯ 500,000 ಮುಖಬೆಲೆ ನೋಟುಗಳಿರುವ ಬ್ಯಾಗ್ಗಳು ಪತ್ತೆಯಾಗಿರುವ ಕಂತೆ ನೋಟುಗಳನ್ನ ಪೊಲೀಸರು ಎಣಿಸುವ ಕಾರ್ಯದಲ್ಲಿ ತೊಡಗಿದ್ದಾರೆ. ಸುಮಾರು 4 ಅಂತಸ್ತಿನ ಕಟ್ಟಡವಿರುವ ನಾಗನ ಮನೆಯ ಒಂದೊಂದು ಅಂತಸ್ತಿನ ಮನೆಯ ಬಾಗಿಲಿಗೆ ಒಳಗೆ ಮತ್ತೆ ಹೊರಗೆ ಲಾಕ್ ಮಾಡಿಕೊಂಡು ಒಳಗೆ ಔತ್ಕೊಂಡಿದ್ದಾನೆ. ಹಂತವಾಗಿ ಪೊಲೀಸರು ಬೀಗ ಮುರಿದು ಒಳಗೆ ಹೋಗ್ತಾ ಇದ್ದಂತೆ ಟೆರೇಸ್ ಮೂಲಕ ನಾಗರಾಜ್ ಪರಾರಿಯಾಗಿದ್ದಾನೆ. ಇನ್ನು ಮನೆಯಲ್ಲಿ ಸಿಕ್ಕ ಈತನ ಪತ್ನಿ ಲಕ್ಷ್ಮಿ ಅವರನ್ನ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ. ನಕಲಿ ಬೀಗ ಬಳಸಿ ಮನೆ ಪಕ್ಕದಲ್ಲಿರೋ ನಾಗನ ಕಚೇರಿಯ ಒಳಗೆ ಪ್ರವೇಶಿಸಿ ಪರಿಶೀಲನೆ ಕೂಡ ನಡೆಸಿದ್ದಾರೆ. ಬೇರೆ ಮಾರ್ಗದಿಂದ ಎಸ್ಕೇಪ್ ಆಗದಂತೆ ನಾಗನ ಮನೆ ಸುತ್ತ ಪೊಲೀಸರು ಸುತ್ತುವರೆದಿದ್ದಾರೆ. ಇತ್ತೀಚೆಗೆ ರಿಯಲ್ ಎಸ್ಟೇಟ್ ಉಮೇಶ್ ಎನ್ನುವವರನ್ನ ನಗರದ ಎಸ್ಬಿ ಲೇಔಟ್ ನಿಂದ ಅಪಹರಿಸಿ ಅವರಿಂದ 50 ಲಕ್ಷ ರೂಪಾಯಿ ಸೇರಿದಂತೆ ಬಂಗಾರದ ಉಂಗುರಗಳನ್ನ ಪೀಕ್ಸಿದ್ದ. ಅಷ್ಟೇ ಅಲ್ಲದೆ ಇತರ ಅಪಹರಣ ಸೇರಿದಂತೆ ಹಲವು ಪ್ರಕರಣಗಳಲ್ಲಿ ನಾಗರಾಜ್ ಭಾಗಿಯಾಗಿದ್ದಾನೆ. ಇದರಿಂದ ಈತನನ್ನ ರೌಡಿ ಬಾಂಬ್ ನಾಗ ಅಂತ ಕರೆಯಲಾಗಿತ್ತು. ಬಳಿಕ ನಾಗರಾಜ್, ನಾನೊಬ್ಬ ಜನಪ್ರತಿನಿಧಿಯಾಗಿದ್ರಿಂದ ನನ್ನನ್ನ ರೌಡಿ ಅಂತ ಕರಿಬಾರದು ಅಂತ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದ. ಇದರಿಂದ ಕೋರ್ಟ್ ಬಾಂಬ್ ನಾಗ ಎಂದು ಕರೆಯದಂತೆ ಆದೇಶ ಕೂಡ ನೀಡಿತ್ತು. ಸೊ ಗೊತ್ತಾಯ್ತಲ್ಲ, ವಿ ನಾಗರಾಜ್ ಅಂದ್ರೆ ಯಾರು ಅಂತ. ಬೇರೆ ಯಾರು ಅಲ್ಲ, ರೌಡಿ ಬಾಂಬ್ ನಾಗ. ಇವ್ರ ಮನೇಲಿ 100 ಕೋಟಿ ಹಣ ಸಿಕ್ಕಿದೆ ಅಂದ್ರೆ ನಿಜಕ್ಕೂ ಶಾಕಿಂಗ್. ಇದೇ ತರ ಇನ್ನೂ ಅದೆಷ್ಟು ಜನಗಳ ಮನೇಲಿ ಈ ತರ ಬ್ಲಾಕ್ ಮನಿಯನ್ನ ಇಟ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ. ಎನಿವೇಸ್, ಸರ್ಕಾರ ಇಂಥವ್ರನ್ನೆಲ್ಲ ಮಟ್ಟ ಹಾಕಕ್ಕೆ ಏನೋ ಒಂದು ಕ್ರಮ ಕೈಗೊಂಡ್ರೆ ತುಂಬಾನೇ ಒಳ್ಳೇದು. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನಿಮ್ಮ ಕಾಮೆಂಟ್ಸ್ ಅನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಕಳಿಸಿ. ಅಂಡ್ ಇನ್ನಷ್ಟು ಸುದ್ದಿಗಳಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ. On the complaint of one kidnapping for ransom and robbery, East Division Police of Bangalore City have conducted a search and seizure operation here against one Nagaraj who has been rowdy for a while, and he's been involved in various cases also, criminal cases previously. The same person is involved in this case also, and on the orders of Honorable Court, the search warrant was received and we have conducted the search. During the search is going on, at present the search operation is going on. We have recovered some old currency. The counting is going on. At the same time, sharp-edged weapons, as well as we have also recovered some of the documents pertaining to some properties. So the investigation will throw light that for what such a huge amount of cash was there, which is in old currency, as well as the way it is kept. The way he has kept the currency is also worth seeing, and I think the further investigation will throw light on these issues. Sir, what is the volume of the seized currency? Pardon? Volume of the seized At present, the counting is going on. It will be very premature to commit on any lakhs or count. crores? It might reach crores. It might reach crores. Was it hidden in a secret places or how? There are some places where we will give details once the operation, because just now second door is open, very hard locks are used. There is no cooperation from the inmates, and that is why in front of Panchas we have to break open the locks. So the process is long and it will take time. Where is the prime location? Right, they responded knowing that the police party is waiting. At present he is absconding. Sir, also can you share some details on the kidnap that there was, because of which there was a report? So the guy was kidnapped. The complainant was kidnapped on the pretext that they are going to show a land to him, and he was called with the money at a particular place. But after that, he was kidnapped from that place along with the money, and then we have to see further ransom was collected from him. His all the ornaments and other things were robbed from him, and then he was let go after threatening him that if you go to police, you will see the consequences. So on that, there is a case registered in Hennur police station limits, and consequent to that case, we are here for. The ransom has been paid, sir. Actually paid. That is the case.